ಹುಡುಗಿ ಆಶಾ ಆಶಾ ಏನತ್ತವ ಯಾಕವ ಹಿಂಗ್ ಮಕ್ಕಳಿಗೆ ಇಲ್ಲಿ ಎದ್ದಳವ ಏ ಆಶಾ ಕಣ್ಬಿಡೆ ಯಾರು ಭೀಮಕ್ಕ ಯಾವ ಹುಡುಗಿ ಯಾಕೆ ಇಲ್ಲಿ ಮಕ್ಕಂದತ್ತೆ ಏನಾಯ್ತು ಆಗ ಶಿವಮೂರ್ತಪ್ಪ ಯಾಕೆ ಕಣಪ್ಪ ಗೊತ್ತಿಲ್ಲ ಅವಳಿಗೆ ನಾ ಆಗ್ಲಿಂದ ಮಾತಾಡಿಸ್ತಾ ಇದ್ದೀನಿ ಕಣ್ಣು ಬಿಡಬಾರ್ದು ಏನೋ ಅನ್ನಂಗಿಲ್ಲ ಓನಂಗಿಲ್ಲ ನನಗೆ ಭಯ ಆಕತ್ತೆ ಒಂದು ಸರ್ ನಡಿಯಪ್ಪ ಜಲ್ದಿ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋಗ್ತೀನಿ ನಾನು ಅಲ್ಲಿ ಅವನ ಆಟ ಗೀಟ ಬಂದರೆ ಒಂದು ಕರ್ಕೊಳಪ್ಪ ಜಲ್ದಿ. ಅಯ್ಯೋ ಹೌದೇನಕ್ಕ ತಡೆಯಕ್ಕೆ ಇಲ್ಲಿ ನೋಡೋಣ ಏನಾಗೈತೆ ಏನೋ. ನೋಡಪ್ಪ ನನಗೆ ಯಾಕೋ ಗಾಬರಿ ಆಗ್ತೈತೆ ಕಣಪ್ಪ ಆಗ್ಲಿಂದ ಮುಟ್ಟಿ ಮುಟ್ಟಿ ಮಾತಾಡಿಸ್ತಾ ಇದ್ದೀನಿ ಅವಳಿಗೆ ಎದ್ದಳಂಗಿಲ್ಲ ಕಣಪ್ಪ. ಏ ಅಮ್ಮ ಆಶಾ ಆಶಾ ಇದ್ದಳಮ್ಮ. ಏ ಅಕ್ಕ ಭೀಮಕ್ಕ ಮೈಯು ಅಂತೂ ಕೆಂಡ ಆಗ್ಬಿಟ್ಟತ್ ಕಣಕ್ಕ. ನೀನು ನೋಡ್ಲಿಲ್ಲ ನಿನಗೆ ಗೊತ್ತಾಗ್ಲಿಲ್ಲ ಈ ಪ್ರೀತ ಜ್ವರ ಬಂದಂಗೆ ಕಣಕ್ಕ. ಅದಕ್ಕೆ ಹುಡುಗಿಯಲ್ಲೋ ತಲೆ ಸುತ್ತಿ ಬಿದ್ದೋಗ್ಬಿಡ್ದಾಳೆ. ಜಲ್ದಿ ಸರ್ನ ನಡಿಯಕ್ಕ ಇಲ್ಲಿ ಹೋಗೋಣಂತ ಆಸ್ಪತ್ರೆಗೆ. ಅಯ್ಯೋ ಹೌದೇನಪ್ಪ ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಕಣಪ್ಪ ನನಗೆ ಗಾಬರಿಗೆ ಅಯ್ಯೋ ನನಗೆ ಹೆಂಗಂಗೋ ಆಗ್ತೈತೆ ಕಣಪ್ಪ ಸರ್ನ ನಡಿಯಪ್ಪ ಹೋಗೋಣ ಆಸ್ಪತ್ರೆಗೆ. ಏ ಅಕ್ಕ ಈಗ ಪ್ಯಾಟೆಗೆಲ್ಲ ಕರ್ಕೊಂಡು ಹೋಗೋಕೆ ಆಟೋಗಳು ಟೈಮಿಗೆ ಸರಿಯಾಗಿ ಇಲ್ಲಿ ನಮ್ಮೂರಾಗ ಸಿಗಲ್ಲ. ಇಲ್ಲೇ ಹೊಸ್ದಾಗ ಆಸ್ಪತ್ರೆ ಓಪನ್ ಮಾಡಿರೋ ಕಣಕ್ಕ. ಇವನು ರೆಡ್ಡಿ ಡಾಕ್ಟ್ರಕ್ಕ ಚೆನ್ನಾಗಿ ನೋಡ್ತಾನೆ ಇಟ್ಟತ್ನಾಗ ಇರ್ತಾನೆ. ಜಲ್ದಿ ಹೋಗೋಣಂತೆ ನಾನು ಎತ್ಕೊಂತ ನಿಂತಡಿ. ಸರಿ ಆಯ್ತು ನಡಿಯಪ್ಪ ಓದ್ತಾಕತ್ ನಡಿಯಪ್ಪ ನನಗೆ ಭಾರಿ ಗಾಬರಿ ಆಗ್ತೈತೆ ನಡಿಯಪ್ಪ. ಸುಮೂರ್ತಪ್ಪ ನೋಡಪ್ಪ ಜಲ್ದಿ ಹುಡುಗಿ ಎಚ್ಚರನೇ ಆಗಂಗಿಲ್ಲ ಡಾಕ್ಟ್ರ್ ಕರಿಯಪ್ಪ ಒಂಚೂರು. ಬರ್ತಾರಕ್ಕ ನೀನೇನು ಗಾಬರಿ ಪಡೋ ಸುಮ್ಮನಿರು. ಇದೇನು ದೊಡ್ಡ ಹಾಸ್ಪಿಟ್ಲ್ ಅಲ್ಲಕ್ಕ ಚಿಕ್ಕ ಕ್ಲಿನಿಕ್ಕು. ಅವ್ರು ಇಲ್ಲೇ ಎಲ್ಲ ಹೊರಗೆ ಹೋಗಿದ್ದಾರೋ ಇನ್ನು ಏನಾನ ಒಳಗಿದಾರೋ ಬರ್ತಾರೆ ತಡಿ. ಆಗ ಶಿವಮೂರ್ತಪ್ಪ ಏನಪ್ಪ ನೀನಿಲ್ಲಿ ಯಾರೇ ಹುಡುಗಿ? ಅಯ್ಯೋ ಡಾಕ್ಟ್ರೆ ಇವರು ನಮ್ಮ ಮನೆ ಹತ್ರ ಇರೋರೆ. ಹುಡುಗಿ ಎಚ್ಚರ ತಪ್ಪಿ ಯಾಕೋ ಅಲ್ಲಿ ಬಿದ್ದುಬಿಟ್ಟಿದ್ಲು. ಅದಕ್ಕೆ ನಾವು ಗಾಬರಿಯಾಗಿ ಕರ್ಕೊಂಬಂದಿದ್ದೀವಿ. ಒಂದು ಸ್ವಲ್ಪ ನೋಡ್ರಿ ಡಾಕ್ಟ್ರೆ ಏನಾಗೈತಂತ. ಸರ್ ನಾನು ನೋಡ್ರಿ ಡಾಕ್ಟ್ರೆ ನನಗೆ ಗಾಬರಿ ಆಗ್ತೈತೆ. ಹುಡುಗಿಗೆ ಎಷ್ಟೋ ಮಕ್ಕಕ್ಕೆಲ್ಲ ನೀರು ಹಾಕಿ ಎಬ್ರಿಸಿದ್ರು ಎದ್ದಳ್ಳಿಲ್ಲ ಡಾಕ್ಟ್ರೆ. ಆಯ್ತು ಗಾಬರಿ ಆಗ್ಬೇಡ್ರಿ. ಅದೇನಾಗಿದೆ ನೋಡ್ತೀನಿ. ಅಜ್ಜಮ್ಮ ಈ ಹುಡುಗಿ ಏನಾಗಬೇಕು? ಡಾಕ್ಟ್ರೆ ನನ್ನ ಮೊಮ್ಮಗಳಾಗಬೇಕು ಡಾಕ್ಟ್ರೆ. ನನ್ನ ಮಗಳು. ಹೌದಾ? ತುಂಬ ಜ್ವರ ಇದ್ದಂಗೆ ಇದಾವಲ್ಲಮ್ಮ. ಈಗ ಗ್ಲುಕೋಸ್ ಹಾಕಿರ್ತೀನಿ. ಸ್ವಲ್ಪ ನೋಡೋಣ ಅದು ಎಷ್ಟಿದೆ ಅಂತ ಎಲ್ಲ ಚೆಕ್ ಮಾಡಿ ಬ್ಲಡ್ ಚೆಕಪ್ಪು ಅದು ಇದು ಏನೇನು ಮಾಡಿಸ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಸ್ವಲ್ಪ ಇಂಜೆಕ್ಷನ್ ಅದೆಲ್ಲ ಹಾಕಿರ್ತೀನಿ ಇದರಲ್ಲೇ ಗ್ಲುಕೋಸಲ್ಲಿ. ಆಮೇಲೆ ನೋಡೋಣ ಸ್ವಲ್ಪ ಸುಧಾರಿಸ್ಕೊತಾಳೆ. ಸರಿ ಡಾಕ್ಟ್ರೆ ಆಯಿತು. ಡಾಕ್ಟ್ರೆ ಪ್ರಾಣಕ್ಕೇನು ಅಪಾಯ ಇಲ್ಲಲ್ಲ? ಛೇ ಇಲ್ಲ ಅಜ್ಜಮ್ಮ, ನೀವು ಯಾಕೋ ಭಾರಿ ಗಾಬರಿ ಆಗಿರಂಗಿದ್ದೀರಪ್ಪ. ಅಂಥದ್ದೇನಿಲ್ಲ. ಜ್ವರ ಜಾಸ್ತಿ ಆಗಿದ್ದಾವಲ್ಲ ಹಂಗಾಗಿ ಅವಳಿಗೆ ಎಚ್ಚರ ತಪ್ಪಿದ್ದಾಳೆ ಅಷ್ಟೇ. ಏನಾಗಲ್ಲ, ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರುತ್ತೆ. ಅಲ್ವೇ ಯಾರು ಕಾಣಿಸ್ತಿಲ್ಲ ಅಲ್ಲಿ? ನಿಮ್ಮವ್ವ ಎಲ್ಲೋದ್ಲು? ನಿನ್ನ ಮಗಳೆಲ್ಲೋದ್ಲು? ಓನಪ್ಪ ನಾನು ಅದನ್ನು ನೋಡ್ತಾ ಇದ್ದೀನಿ. ಆಗಲೇ ನಮ್ಮವ್ವ ಏನೋ ಹಾಕನ ನಂಗೆ ಹೊರ್ಚಿದ್ಲು. ಇಲ್ಲಿ ನೋಡಿದರೆ ಕಾಣವಲ್ಲ ಎಲ್ಲೋ ಅದ್ಲೇನ. ನಾವು ಒಳಗೆ ಕುಂತಿದ್ದಾರು ಒಂದಸ್ರೆ ಗಾಬರಿ ಆಗ್ಬಿಡ್ತಾವ. ಇಲ್ಲಿ ನೋಡಿದ್ರೆ ಆತದಿಲ್ಲ. ನಿಮ್ಮಮ್ಮ ಅರ್ಚಿದ್ ನೋಡಿದರೆ ಏನೋ ಆತೇನೋ ಅಂದ್ಕೊಬೇಕು. ಹಂಗೆ ಅರ್ಚ್ಬಿಟ್ಲವ ನಿಮ್ಮವ್ವ. ಅಯ್ಯ ಹಂಗೇನೆ ನಮ್ಮವ್ವ ಬಾಯ್ ಮಾಡೋದಂತ ಕಲ್ತದಾಳೆ ಅವಳು ಹುಟ್ಟಿಗೆ. ಈಗ ಮೊಮ್ಮಗಳು ಕರ್ಕೊಂಡು ಅದೇ ಹೋಗಿದ್ದಾಳೆ ನೋಡಿ ಮನೆಗೆ. ಅವಳು ಎಷ್ಟರ ಮಟ್ಟಿಗೆ ಇದ್ದಾಳೆ. ಒಂದನ್ನು ಟೀ ಮಾಡಿಕೊಡೆ ಅಂತ ಹೇಳಿದ್ದೀನಿ. ಅದು ಬಿಟ್ಟು ನಮ್ಮವ್ವ ಬಂದಿದ್ದಾಳೆ ಅಂತೇಳಿ ಹಿಂದೆ ಅದೇ ಹೋಗಿದ್ದಾಳಲ್ಲ ಅವಳು. ಎಷ್ಟರ ಮಟ್ಟಿಗೆ ಇದ್ದಾಳೆ ಬರಲಿ ಅವಳಿಗೆ ಮಾಡ್ತೀನಿ. ಹೂನೇ ಈಗಿನ ಮಕ್ಕಳಿಗೆ ಸದರ ಕೊಡಬಾರ್ದು. ತಲೆ ಮೇಲೆ ಕೂತ್ಕೊಂಡು ನಮಗೆ ಮೆಣಸರಿದು ಬಿಡ್ತಾರೆ. ಇಲ್ಲವ್ವ ನಾನು ಯಾಕೆ ಸದರ ಕೊಡೋಣ ತಿಗಿ ಅಂಥ ಸೆಕ್ಷನ್ ಏನು ನನ್ನ ಹತ್ರ ಇಲ್ಲ. ನಾನು ಅವಳು ಹೆಂಗಿಟ್ಟಿರ್ಬೇಕು ಹಂಗೆ ಇಟ್ಟಿರೋದು. ಹೋಗ್ತೀನಿ ತಡಿ ಈಗ ನಮ್ಮ ಹೊರ ಮನೆ ಹತ್ರನೇ ಹೋಗಿ ಅವಳನ್ನ ಜುಟ್ಟು ಹಿಡ್ಕೊಂಡು ಎಳ್ಕೊಂಬರ್ತೀನಿ. ಸರಿ ತಗೊಳ್ಳಿ ಹಂಗಾದ್ರೆ ನಾವು ಮನೆಗೆ ಹೋಗ್ತೀವಿ. ಬಾರೇ ಚಂದ್ರಮ್ಮ ಹೋಗೋಣ. ನಡಿಯೇ ಹೋಗೋಣ. ಆಶಿ ಅವ ಶೈಲಕ್ಕ ಯಾವುದೋ ನಮ್ಮ ಮನೆ ಮುಂದೆ ನಾಯಿ ಬಗಳ ಸೌಂಡ್ ಆಗ್ತೈತೆ ನೋಡೆ. ಸುಮ್ಮನಿರೇ ಕೇಳಿಸ್ತತ್ತೆ. ಅದೇನು ಅಷ್ಟು ಜೋರಾಗಿ ಹೇಳ್ತಿದೀಯ? ಆಮೇಲೆ ಇಬ್ಬರೂ ಕುಸ್ತಿ ಹಿಡಿಬೇಕೇನು ಮನೆಗೆ ನೀವು? ಅವ ಏನಿಲ್ಲ ಅಪ್ಪ ಏನಿಲ್ಲ. ನೋಡು ಇವಳನ್ನ ಎಷ್ಟು ಸೊಕ್ಕೈತೆ. ಈ ಮಾಲಿ ಅಂಬಳಿಗೆ ನನ್ನನ್ನೇ ನಾಯಿ ಅಂತಾಳೆ. ಮಾಡ್ತೀನಿ ತಡಿ ಇವಳಿಗೆ. ಯಾವುದೋ ಹುಚ್ಚು ನಾಯಿ ಒಳಗಿಂದಾನೇ ಬಗಳುತ್ತೈತೆ. ಮನೆಗೆಲ್ಲ ಇಂಥ ಹುಚ್ಚು ನಾಯಿಗಳನ್ನ ಇಟ್ಕೊಂಡ್ರೆ ಹಿಂಗೆ ಆಗೋದು. ನೋಡಿ ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಏನಾಕತ್ತಂತ ನೋಡ್ರಿ. ನಮ್ಮ ಅಕ್ಕ ನಮ್ಮ ತಂಗಿ ಹೆಂಗೆ ಕುಸ್ತಿ ಹಿಡಿತಾರೆ, ಅವ್ರ ಭಾಷೆ, ಅವ್ರ ರೀತಿ ನೀತಿ ನೋಡ್ಬೇಕು. ನನಗಂತೂ ಬಿಡಿಸಿ ಸಾಕಾಗೋಗ್ಬಿಡ್ತತ್ತೆ. ನೋಡ್ರಪ್ಪ, ನಮ್ಮ ಕತೆ ಇಷ್ಟ ಆದರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಎಲ್ಲರೂ ದಯವಿಟ್ಟು. ಹಂಗೆ ಶೇರು, ಲೈಕು, ಕಮೆಂಟು ಎಲ್ಲ ಮಾಡಿರಿ. ನಿಮ್ಮ ಕುಟುಂಬದವ್ರಿಗೂ ತಿಳಿಸ್ರಿ. ಧನ್ಯವಾದಗಳು.